ಸಿಎಂ ಹಾಗೆ ಡಿಸಿಎಂಗೆ ಎಚ್ಎನ್ ವ್ಯಾಲಿ ನೀರನ್ನು ಕೊರಿಯರ್ ಮಾಡಲಾಗಿದೆ. ರೈತ ಮುಖಂಡ ಹರೀಶ್ ರೆಡ್ಡಿ ಅವರು ಈ ನೀರನ್ನು ಕೊರಿಯರ್ ಮಾಡಿರುವಂಥದ್ದು. ಬಜೆಟ್ನಲ್ಲಿ ಮೂರನೇ ಹಂತದ ಶುದ್ಧೀಕರಣದ ಪ್ರಸ್ತಾಪ ಆಗಿಲ್ಲ. ಎಚ್ಎನ್ ವ್ಯಾಲಿ, ಕೆಸಿ ವ್ಯಾಲಿ ಇದರ ಶುದ್ಧೀಕರಣಕ್ಕಾಗಿ, ಮೂರನೇ ಹಂತದ ಶುದ್ಧೀಕರಣಕ್ಕಾಗಿ ಬಜೆಟ್ನಲ್ಲಿ ಯಾವುದೇ ಪ್ರಸ್ತಾಪವನ್ನು ಮಾಡಿಲ್ಲ. ಹೀಗಾಗಿ ಸಿಟ್ಟಿಗೆದ್ದಿರುವಂತಹ ರೈತರು ಈಗ ನೀರನ್ನು ಕೊರಿಯರ್ ಮಾಡಿ ತಮ್ಮ ಆಕ್ರೋಶವನ್ನು ಹೊರಹಾಕಿರುವಂಥದ್ದು. ಚಿಕ್ಕಬಳ್ಳಾಪುರದ ಕಂದಾವರ ಕೆರೆಯ ನೀರನ್ನು ಕೊರಿಯರ್ ಮಾಡಲಾಗಿದೆ. ಕೇವಲ ಸಿಎಂ ಡಿಸಿಎಂಗಷ್ಟೇ ಅಲ್ಲ, ಅಲ್ಲಿಯ ಉಸ್ತುವಾರಿ ಸಚಿವರಾಗಿರುವಂತಹ ಡಾಕ್ಟರ್ ಎಂ.ಸಿ. ಸುಧಾಕರ್ ಅವರು, ಶಾಸಕ ಪ್ರದೀಪ್ ಈಶ್ವರ್ ಅವರು, ಹಾಗೆ ವಿರೋಧ ಪಕ್ಷದ ನಾಯಕರಾಗಿರುವಂತಹ ವಿಧಾನಸಭೆ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳು ಡಿಸಿಗೂ ಕೂಡ ಈ ನೀರನ್ನು ಪಾರ್ಸಲ್ ಕಳಿಸಲಾಗಿದೆ. ಎಚ್ಎನ್ ವ್ಯಾಲಿ ಮತ್ತು ಕೆಸಿ ವ್ಯಾಲಿ ಯೋಜನೆಗಳಿಗೆ ಮೂರನೇ ಹಂತ ಶುದ್ಧೀಕರಣ ಆಗಬೇಕಾಗಿರೋದು ಇಲ್ಲಿನ ಹೋರಾಟಗಾರರ ಆಗ್ರಹ ಆಗಿತ್ತು. ಆದರೆ ಬಜೆಟ್ನಲ್ಲಿ ಈ ಒಂದು ಮೂರನೇ ಹಂತದ ಶುದ್ಧೀಕರಣಕ್ಕೆ ಯಾವುದೇ ರೀತಿಯಲ್ಲಿ ಸೊಪ್ಪು ಹಾಕಿಲ್ಲದೆ ಇರೋದರಿಂದ ಹೋರಾಟಗಾರರು ಇವತ್ತು ಬೀದಿಗಿಳಿದು ಹೋರಾಟ ಮಾಡುವ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ನಾವೀಗ ಎಚ್ಎನ್ ವ್ಯಾಲಿ ಭಾಗ ನೀರು ನಿಲ್ತಕ್ಕಂಥ ಪ್ರದೇಶವಾಗಿರ್ತಕ್ಕಂತಹ ಒಂದು ಕಂದವಾರ ಕೆರೆಯನ್ನು ಭಾಗದಲ್ಲಿ ನೋಡ್ತಾ ಇರತಕ್ಕಂಥದ್ದು. ಎರಡನೇ ಹಂತದ ಶುದ್ಧೀಕರಣ ಆಗಿ ಬಂದಿರತಕ್ಕಂಥ ಕೆರೆ ನೀರು ಸಂಸ್ಕರಿತ ಸರಿಯಾಗಿ ಆಗದೆ ಇರೋದ್ರಿಂದ ಈ ಕಲುಷಿತ ನೀರು ಯಾವ ಮಟ್ಟದಲ್ಲಿ ಇದೆ ಅನ್ನೋದಕ್ಕೆ ಕೂಡ ನಾವು ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಕೆರೆಯಲ್ಲಿ ಬಣ್ಣ ಬದಲಾಯಿಸಿರ್ತಕ್ಕಂಥ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಕೆರೆ ತುಂಬ ಎಲ್ಲ ಜೋಂಡು ಬೆಳೆದಿರತಕ್ಕಂಥ ದೃಶ್ಯಗಳು ಕೂಡ ಈಗ ನಾವು ನೋಡ್ತಾ ಇರ್ತಕ್ಕಂಥದ್ದು. ಇಡೀ ಕೆರೆಯ ವ್ಯಾಪ್ತಿಯಲ್ಲಿ ಇವತ್ತು ಎಚ್ಎನ್ ವ್ಯಾಲಿ ಈ ಭಾಗಕ್ಕೆ ಹರಿತಾ ಇರೋದ್ರಿಂದ ಸುಮಾರು 3-4 ವರ್ಷದಿಂದ ಈಗ ಹರಿತಾ ಇದೆ. ಈ ಹರಿದ ಭಾಗದಲ್ಲಿ ನೀರು ಈಗ ಕಲುಷಿತ ಆಗಿ ಇಡೀ ಒಂದು ಅಂತರ್ಜಲವೇ ಇವತ್ತು ಕಲುಷಿತ ಆಗಿದೆ. ಮೂರನೇ ಹಂತದ ಶುದ್ಧೀಕರಣ ಆದರೆ ಮಾತ್ರನೇ ಈ ಭಾಗದ ಜನರಿಗೆ ಉಳಿಗಾಲ ಅನ್ನೋದಕ್ಕೆ ಹೋರಾಟಗಾರರ ಮಾತಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇದ್ರ ಬಗ್ಗೆ ಸಾಕಷ್ಟು ವರದಿಗಳು ಕೂಡ ಆಗಿರ್ತಕ್ಕಂಥ ಅಂತರ್ಜಲ ನಾಶವಾಗಿ ಕೆಮಿಕಲ್ ಯುಕ್ತ ಆಗಿ ಅದು ವಿಷಯುಕ್ತ ಅಂತ ಹೇಳಿ ಗೊತ್ತಾದ ಮೇಲೆ ಆ ನಂತರ ಇಲ್ಲಿಂದ ಬೆಳೆದಂತಹ ತರಕಾರಿಗಳು ಕೂಡ ವಿಷಪೂರಿತ ಆಗಿದೆ ಅಂತ ವರದಿ ಬಂದ ನಂತರ ಸರ್ಕಾರ ಇದ್ರ ಬಗ್ಗೆ ಯಾವ ಕ್ರಮ ಕೈಗೊಳ್ಳುತ್ತೆ ಅನ್ನೋದು ಕೂಡ ನೋಡಿದ್ವಿ. ಆದರೆ ಬಜೆಟ್ನಲ್ಲಿ ಯಾವುದೇ ಕಾರಣಕ್ಕೂ ಇದ್ರ ಬಗ್ಗೆ ವಿಶೇಷ ಕಾಳಜಿ ವಹಿಸಲಿಲ್ಲ. ಈ ನಿಟ್ಟಿನಲ್ಲಿ ಸ್ವತಃ ಇಲ್ಲಿನ ಹೋರಾಟಗಾರರು ಮತ್ತು ರೈತರು ಕೂಡ ಇದ್ದಾರೆ, ಹರೀಶ್ ಅಂತ, ಅವರು ಕೂಡ ಮಾತಾಡ್ಸೋಣ. ಸರ್, ಈಗೇನಿದು ಎಚ್ಎನ್ ವ್ಯಾಲಿ ನೀರು ಬರ್ತಾ ಇದೆ, ಯಾವ ಥರ ಸಮಸ್ಯೆ ಆಗ್ತಾ ಇದೆ ಇಲ್ಲಿ? ಸರ್, ಇಲ್ಲಿ ತಾವೆಲ್ಲರೂ ಕೂಡ ವರದಿಗಳು ಮಾಡಿರೋ ರೀತಿ ನಮ್ಮ ಚಿಕ್ಕಬಳ್ಳಾಪುರ ಜನತೆ ಏನು ನರಕ ಅನುಭವಿಸ್ತಾ ಇದ್ದಾರೋ ಅದರ ಉದ್ದೇಶವಾಗಿ ನಾನು ಇವತ್ತಿನ ದಿನ ಪ್ರತಿಕ್ರಿಯೆ ಕೊಡ್ತಾ ಇದ್ದೀನಿ. ಈಗ ರಚೆ ನೀರು ಬಿಟ್ಟಿದ್ದಾರೆ, ಕೊಳಚೆ ನೀರು, ಇದನ್ನು ನಾವು ಮೊನ್ನೆ ದಿನ ಮಾಧ್ಯಮಕ್ಕೆ ಪ್ರಕ್ರಿಯೆ ಕೊಟ್ಟಾಗ ಸರ್ ಖಂಡಿತವಾಗ್ಲೂ ಮೂರನೇ ಹಂತದ ಶುದ್ಧೀಕರಣ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಎಚ್ಎನ್ ವ್ಯಾಲಿ ಆಗಿರ್ಬೋದು, ನಮ್ಮ ಕೋಲಾರ ಜಿಲ್ಲೆ ಕೆಸಿ ವ್ಯಾಲಿ ಆಗಿರ್ಬೋದು, ಈ ನೀರನ್ನು ಮೂರನೇ ಹಂತದ ಶುದ್ಧೀಕರಣ ಮಾಡಿ ಅಂತ ಸರ್ಕಾರಕ್ಕೆ ಮನವಿಯನ್ನು ಕೂಡ ಮಾಡಿದ್ವಿ, ಆಗ್ರಹವನ್ನು ಕೂಡ ವ್ಯಕ್ತಪಡಿಸಿದ್ವಿ. ಆದರೆ ನಿನ್ನೆ ದಿನ ಏನು ಬಜೆಟ್ ಮಂಡನೆ ಮಾಡಿದ್ರು, 4 ಲಕ್ಷ ಚಿಲ್ಲರೆ ಗಾತ್ರದ ಬಜೆಟನ್ನು ಮಂಡನೆ ಮಾಡಿದ್ರು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಮಲತಾಯಿ ಧೋರಣೆಯನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ತೋರಿಸಿದ್ದಾರೆ. ಅವರು ಏನಿದರ ಹಿಂದಿನ ಉದ್ದೇಶ ಏನು ಅಂತ ನಮಗೆ ಗೊತ್ತಿಲ್ಲ. ಹಂಗಾಗಿ ನಾವು ಅವತ್ತಿನ ದಿನವೇ ಹೇಳಿದ್ವಿ, ಸರ್ ನೀವು ಮೂರನೇ ಹಂತದ ಶುದ್ಧೀಕರಣ ಏನೀಗ ಕೆಲವೇ ದಿನಗಳಲ್ಲಿ ಬಜೆಟ್ ಇದೆ, ಆ ಬಜೆಟಲ್ಲಿ ನೀವು ಇದಕ್ಕೆ ಪ್ರತ್ಯೇಕವಾಗಿ ಹಣ ಇಡಲಿಲ್ಲ ಅಂದರೆ ಖಂಡಿತವಾಗ್ಲೂ ನಿಮ್ಮ ವಿರುದ್ಧ ಹೋರಾಟವನ್ನು ಹಮ್ಮಿಕೊಳ್ತೀವಿ, ಸರ್ಕಾರದ ವಿರುದ್ಧ ಹೋರಾಟವನ್ನು ಹಮ್ಮಿಕೊಳ್ತೀವಿ. ಅದೇ ಮುಖ್ಯ ಕೆರೆ, ಈ ನಮ್ಮ ಜಿಲ್ಲೆಗೆ ನೇರವಾಗಿ ನೀರನ್ನು ಇಲ್ಲೇ ಶೇಖರಣೆ ಆಗೋಂಥದ್ದು ದೊಡ್ಡ ಕೆರೆ, ಅದರಲ್ಲೂ ಪಕ್ಕದಲ್ಲಿ ಗ್ರಾಮವಾಸಿಗಳಿದ್ದಾರೆ, ಪಕ್ಕದಲ್ಲಿ ಇಲ್ಲೆಲ್ಲ ದಲಿತ ಕುಟುಂಬಗಳಿದೆ, ಇಲ್ಲೆಲ್ಲನೂ ಕೂಡ ರೈತರಿದ್ದಾರೆ. ಚಿಕ್ಕಬಳ್ಳಾಪುರ ಜನತೆ ಎಲ್ಲನೂ ಕೂಡ ಯಥೇಚ್ಛವಾಗಿ ಸಾಮಾನ್ಯ ಜನರೇ ಇರೋಂಥದ್ದು ಒಂದು ಕ್ಷೇತ್ರ ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ. ಆದರೆ ಇವರು ಮಲತಾಯಿ ಧೋರಣೆಯನ್ನು ಮಾಡಿ ಯಾವುದೇ ನಯಾ ಪೈಸಾ ಮೂರನೇ ಹಂತದ ಶುದ್ಧೀಕರಣಕ್ಕೆ ಇವ್ರು ಇಟ್ಟಿಲ್ಲ. ಹಂಗಾಗಿ ಅವತ್ತೇ ಹೇಳಿದ ಪ್ರಕಾರ ನಿಮ್ಮ ಮನೆಗಳಿಗೆ ಅದೇ ರಚೆ ನೀರನ್ನು ಕಳಿಸ್ಕೊಡೋಂಥ ಕೆಲಸ ಮಾಡ್ತೀನಿ ಅಂತ ನಾನು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದೆ, ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೆ. ಸರ್, ಈಗ ಒಂದು ಚಳುವಳಿಯನ್ನು ಮಾಡ್ತಿದ್ದೀರಂತಲ್ಲ, ನೀರು ಕಳಿಸೋ ಚಳುವಳಿ ಏನದು? ಸರ್, ಇದು ನೀರು ಅವತ್ತೇ ಹೇಳಿದ್ವಿ, ನೋಡಿ ಸರ್ ನೀವು ಮೂರನೇ ಹಂತದ ಶುದ್ಧೀಕರಣ ಮಾಡಲಿಲ್ಲ ಅಂದರೆ ಅಲ್ಲೇ ಮಾಧ್ಯಮವರು ಮುಂದೆ ನಮ್ಮ ರೈತರ ಸಮ್ಮುಖದಲ್ಲಿ ಈ ನೀರನ್ನು ತುಂಬಿಸಿ ನಿಮ್ಮ ಮನೆಗೆ ಕಳಿಸ್ಕೊಡೋಂಥ ಕೆಲಸ ಮಾಡ್ತೀನಿ ಅಂತ ಅವತ್ತೇ ಹೇಳಿದ್ದೆ. ನಿಮ್ಮ ಸಮ್ಮುಖದಲ್ಲಿ ಈ ನೀರನ್ನು ತುಂಬಿಸಿದ್ದೀವಿ, ನೇರವಾಗಿ ಅವ್ರ ಮನೆಗೆ ಕಳಿಸ್ತೀವಿ. ಸಾಧ್ಯವಾದರೆ ಅವ್ರು ಈ ನೀರನ್ನು ಕುಡೀಲಿ, ಇಲ್ಲ ಈ ನೀರನ್ನು ತಲೆ ಮೇಲೆ ಒಯ್ಕೊಂಡು ಸ್ನಾನ ಮಾಡ್ಕೊಂಡು, ಇಲ್ಲ ಇದನ್ನು ಪರೀಕ್ಷೆಗಾದರೂ ಕಳಿಸಿ, ಇದರಿಂದ ಏನು ತೊಂದರೆ ಇಲ್ಲ ಅಂತ ವರದಿ ಅವರೇ ಸ್ವತಃ ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಡಬೇಕಾಗ್ತದೆ.
ಈಗ ಯಾವ ಮುಖಾಂತರ ಕಳಿಸ್ತಾ ಇದ್ರಿ, ಹೇಗೆ ಕಳಿಸ್ತಾ ಇದ್ರಿ? ಸರ್ ಅವ್ರದ್ದು ಪೂರ್ತಿ ಅಡ್ರೆಸ್ ತೊಗೊಂಡಿದ್ದೀವಿ, ಫ್ಯಾಕ್ಸಿ ಅಡ್ರೆಸ್ ತೊಗೊಂಡಿದ್ದೀವಿ, ಮನೆ ಅಡ್ರೆಸ್ ತೊಗೊಂಡಿದ್ದೀವಿ, ರೆಸಿಡೆನ್ಷಿಯಲ್ ಅಡ್ರೆಸ್ ತೊಗೊಂಡಿದ್ದೀವಿ, ವಿಧಾನಸೌಧ ಅಡ್ರೆಸ್ಸು ತೊಗೊಂಡಿದ್ದೀವಿ. ಕಳಿಸ್ತೀವಿ, ಎಲ್ಲ ಅಡ್ರೆಸ್ಗೂ ಕಳಿಸ್ತೀವಿ. ಪ್ರತಿಯೊಬ್ಬರಿಗೂ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ವಿರೋಧ ಪಕ್ಷದ ನಾಯಕರಿಗೆ, ಸ್ಪೀಕರ್ ಅವರಿಗೆ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಇಲ್ಲಿನ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರು ಕೂಡ ನೀರನ್ನು ಕಳಿಸ್ತೀವಿ. ಇದೇ ರೀತಿ ಕೊಳಚೆ ನೀರು ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ತಾಯಿ ಎದೆ ಹಾಲಲ್ಲೂ ಕೂಡ ವಿಷಕಾರಿ ಅಂಶ ಪತ್ತೆ ಆಗೋದ್ರಲ್ಲಿ ಸಂಶಯನೇ ಇಲ್ಲ ಸರ್. ಎಲ್ಲ ಈಗ ತರಕಾರಿಗಳಲ್ಲಿ ಕೂಡ ವಿಷಪೂರಿತ ಅಂತ ಬಂದಿದೆ ಅಂತ ಹೇಳಿ ವರದಿ ಆಗ್ತಾ ಇದೆ, ಏನಂತೀರಿ? ಸರ್ ಅದೇ ಸರ್, ನಾವು ಮೊನ್ನೆ ವರದಿ ನಾನು ಮಾಧ್ಯಮಕ್ಕೆ ಪ್ರಕ್ರಿಯೆ ಕೊಟ್ಟಿದ್ದೆ. ಮೂಲ ಉದ್ದೇಶ ಎರಡು. ಒಂದು, ಕ್ಯಾನ್ಸರ್, ಕಿಡ್ನಿ ವೈಫಲ್ಯ ಜಾಸ್ತಿ ಆಗ್ತಾ ಇದೆ. ನಾವು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಬೇಡಿಕೆ ಕಡಿಮೆ ಆಗ್ತಾ ಇದೆ. ಚಿಕ್ಕಬಳ್ಳಾಪುರದಲ್ಲಿ ಯಥೇಚ್ಛವಾಗಿ ರೈತರಿದೆ. ಇವಾಗಲೇ ರೈತರ ಮನೆಗೆ ಯಾರು ಹೆಣ್ಣುಗಳು ಕೊಡ್ತಾ ಇಲ್ಲ ಸರ್. ರೈತರು ಸಂಕಷ್ಟದಲ್ಲಿದ್ದಾರೆ, ಸಾವು ನೋವುಗಳು ಅನುಭವಿಸ್ತಾ ಇದ್ದಾರೆ, ಅವಮಾನಗಳಾಗ್ತಾ ಇದೆ. ಇವತ್ತಿನ ದಿನ ಮಾರುಕಟ್ಟೆಗೆ ಹೋದರೆ ಚಿಕ್ಕಬಳ್ಳಾಪುರ ಜಿಲ್ಲೆ ತರಕಾರಿ, ಹಣ್ಣು ಅಂದರೆ ಕಡೆಗಣಿಸುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿ ಇಟ್ಟಿದ್ದಾರೆ ಇವರು. ಹಾಗಾಗಿ ನೇರವಾಗಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ, ಆಗ್ರಹವನ್ನು ಕೂಡ ಮಾಡ್ತಾ ಇದ್ದೀವಿ. ನಿಮ್ಮ ಕೈಯಲ್ಲಿ ಏನಾದರೂ ಮಾಡೋಕ್ಕೆ 3ನೇ ಹಂತ ಶುದ್ಧೀಕರಣ ಮಾಡೋಕ್ಕೆ ಹೋಗ್ತಾ ಇಲ್ಲ ಅಂದರೆ ಕೂಡಲೇ ರಾಜೀನಾಮೆ ಕಟ್ಟು ಹೋಗಿ, ಇಲ್ಲ 3ನೇ ಹಂತ ಶುದ್ಧೀಕರಣ ಮಾಡಿ, ಇಲ್ಲ ಈ ರಚನೆ ನೀರು ನಿಲ್ಲಿಸಿ, ನೇರವಾಗಿ ನಿಮ್ಗೆ ಆಗ್ರಹ ಮಾಡ್ತಾ ಇದ್ದೀವಿ, ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೀವಿ. ಏನಿದಿಷ್ಟು ಹೋರಾಟಗಾರರಂತ ಹರೀಶ್ ಅವರು ಮಾತಾಗಿರ್ತಂಥದ್ದು ಏನಂತಂದರೆ, ಈ ಒಂದು ಚಳುವಳಿಯನ್ನು ಹಮ್ಮಿಕೊಂಡಿದ್ದು, ಈ ನೀರನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ಬೋದು, ಉಪಮುಖ್ಯಮಂತ್ರಿ ಮತ್ತು ನೀರಾವರಿ ಸಚಿವರಂಥ DK ಶಿವಕುಮಾರ್ ಅವರಿಗೆ ನೇರವಾಗಿ ಕೊರಿಯರ್ ಮುಖಾಂತರ ಮಾಡಿ ಅವರಿಗೆ ಇದರ ಅರಿವನ್ನು ಮೂಡಿಸಿ ಏನು ಸಮಸ್ಯೆಗಳನ್ನು ಎತ್ತಿ ತೋರಿಸುವಂಥ ಕೆಲಸವನ್ನು ಕೂಡ ಮಾಡ್ತೀವಿ ಮತ್ತು ಎಚ್ಚರಿಕೆಯನ್ನು ನೀಡಿರ್ತಕ್ಕಂಥದ್ದು. ಸುರೇಶ್ ಬಾಬು, ನ್ಯೂಸ್ ಫಸ್ಟ್, ಚಿಕ್ಕಬಳ್ಳಾಪುರ.